ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ರಾಶಿಚಕ್ರದ ಅತ್ಯಂತ ರಹಸ್ಯಮಯ, ಅತ್ಯಂತ ಶಕ್ತಿಶಾಲಿ ಮತ್ತು ಅಷ್ಟೇ ತಪ್ಪು ತಿಳುವಳಿಕೆಗೆ ಒಳಗಾಗಿರೋ ಒಂದು ರಾಶಿಯ ಬಗ್ಗೆ ಮಾತಾಡೋಣ. ಅದೇ ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ಯಾರಾದರೂ ನಿಮ್ಮ ಹತ್ತಿರ ಬಂದು ನನ್ನ ರಾಶಿ ವೃಶ್ಚಿಕ ಅಂತ ಹೇಳಿದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಚೇಳು. ಎಲ್ಲರೂ ಅಂದುಕೊಳ್ತಾರೆ, ಅಬ್ಬಾ ಇವರ ಸಹವಾಸ ಬೇಡ, ಇವರು ತುಂಬ ಡೇಂಜರ್, ರಿವೆಂಜ್ ತಗೊಳ್ತಾರೆ ಅಂತ. ಆದರೆ ನಿಜ ಹೇಳ, ವೃಶ್ಚಿಕ ರಾಶಿಯವರನ್ನು ಅರ್ಥ ಮಾಡಿಕೊಳ್ಳೋದು ಅಷ್ಟು ಸುಲಭವಲ್ಲ. ಇವರು ಮೇಲ್ನೋಟಕ್ಕೆ ಸಾಗರದಂತೆ ಶಾಂತವಾಗಿ ಕಾಣ್ತಾರೆ, ಆದರೆ ಇವರ ಒಳಗಡೆ ಒಂದು ಜ್ವಾಲಾಮುಖಿನೇ ಇರುತ್ತೆ. ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಅಥವಾ ನಿಮ್ಮ ಲೈಫ್ನಲ್ಲಿ ಯಾರಾದರೂ ವೃಶ್ಚಿಕ ರಾಶಿಯವರು ಇದ್ದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇವತ್ತು ನಾವು ನಿಜವಾದ ಮುಖವಾಡವನ್ನು ಕಳಚಿ ಇವರ ಒಳಗಿರೋ ಆ ಮುಗ್ಧ, ಶಕ್ತಿಶಾಲಿ ಮತ್ತು ನಿಗೂಢ ಸ್ವಭಾವವನ್ನು ನಿಮ್ಮ ಮುಂದೆ ಇಡ್ತೀವಿ. ವೆಲ್ಕಮ್ ಟು ದಿ ಸೀಕ್ರೆಟ್ ವರ್ಲ್ಡ್ ಆಫ್ ಸ್ಕಾರ್ಪಿಯೋ. ಮೊದಲನೆಯದಾಗಿ ವೃಶ್ಚಿಕ ರಾಶಿಯವರದ್ದು ಕಾಂತೀಯ ವ್ಯಕ್ತಿತ್ವ. ಇವರು ಒಂದು ರೂಮ್ ಒಳಗೆ ಎಂಟ್ರಿ ಕೊಟ್ಟರೆ ಯಾವುದೇ ಸದ್ದಿಲ್ಲದೆ ಎಲ್ಲರ ಗಮನ ಸೆಳೀತಾರೆ. ಇವರ ಕಣ್ಣುಗಳಿವೆಯಲ್ಲ ತುಂಬ ತೀಕ್ಷ್ಣವಾಗಿರುತ್ತವೆ. ಯಾರನ್ನಾದರೂ ಒಮ್ಮೆ ನೋಡಿದರೆ ಅವರ ಮನಸ್ಸಲ್ಲಿ ಏನಿದೆ ಅಂತ ಸ್ಕ್ಯಾನ್ ಮಾಡಿ ಬಿಡ್ತಾರೆ. ಇದು ಜಲರಾಶಿ ಆಗಿದ್ದರೂ ಇದರ ಅಧಿಪತಿ ಮಂಗಳ. ಹಾಗಾಗಿ ಇವರಲ್ಲಿ ನೀರಿನ ತಂಪುತನವೂ ಇದೆ, ಬೆಂಕಿಯ ಆವೇಶವೂ ಇದೆ. ಇವರು ಜಾಸ್ತಿ ಮಾತನಾಡಲ್ಲ. ಒಂದು ಗ್ರೂಪ್ನಲ್ಲಿದ್ದರೆ ಸುಮ್ಮನೆ ಎಲ್ಲವನ್ನು ಗಮನಿಸುತ್ತಾ ಇರ್ತಾರೆ. ಯಾರು ಸುಳ್ಳು ಹೇಳ್ತಿದ್ದಾರೋ, ಯಾರು ನಾಟಕ ಮಾಡ್ತಿದ್ದಾರೆ ಅಂತ ಇವರಿಗೆ ತಕ್ಷಣ ಗೊತ್ತಾಗಿ ಬಿಡುತ್ತೆ. ಇವರಿಗೆ ತಮ್ಮ ಪರ್ಸನಲ್ ಲೈಫ್ ಜಗತ್ತಿಗೆ ಗೊತ್ತಾಗೋದು ಇಷ್ಟ ಇರಲ್ಲ. ಇವರ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನೋಡಿದರೆ ನಿಮಗೆ ಏನು ಸಿಗಲ್ಲ. ಇವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಇವರ ಆಪ್ತರಿಗೆ ಮಾತ್ರ ಗೊತ್ತು. ಆದರೆ ಜನ ಇವರನ್ನು ರೂಢ ಅಥವಾ ಅಹಂಕಾರಿ ಅಂದುಕೊಂಡು ಬಿಡ್ತಾರೆ. ಆದರೆ ಅದು ನಿಜ ಅಲ್ಲ ಫ್ರೆಂಡ್ಸ್, ಅದು ಕೇವಲ ಅವರ ಸೆಲ್ಫ್ ಡಿಫೆನ್ಸ್ ಅಷ್ಟೇ. ಈಗ ಇವರ ಲವ್ ಲೈಫ್ ಮತ್ತು ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯವರನ್ನ ಲವ್ ಮಾಡೋದು ಒಂದು ರೋಲರ್ ಕೋಸ್ಟರ್ ರೈಡ್ ಇದ್ದಂತೆ. ಇವರ ಪ್ರೀತಿ ಹೇಗಿರುತ್ತೆ ಗೊತ್ತಾ? ಒಂದೋ 100 ಇಲ್ಲ 0. ಇವರಿಗೆ ಅರ್ಧಂಬರ್ಧ ಪ್ರೀತಿ ಮಾಡೋಕೆ ಬರಲ್ಲ. ಇವರು ಒಬ್ಬರನ್ನ ಇಷ್ಟಪಟ್ಟರೆ ತಮ್ಮ ಇಡೀ ಆತ್ಮವನ್ನೇ ಅವರಿಗೆ ಒಪ್ಪಿಸಿ ಬಿಡ್ತಾರೆ. ಇವರಷ್ಟು ಲಾಯಲ್ ಅಥವಾ ಪ್ರೊಟೆಕ್ಟಿವ್ ಪಾರ್ಟ್ನರ್ ನಿಮಗೆ ಸಿಗೋದು ಕಷ್ಟ. ತನ್ನವರಿಗಾಗಿ ಇವರು ಇಡೀ ಜಗತ್ತಿನ ಎದುರು ಬೇಕಿದ್ರೂ ನಿಲ್ತಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ, ಇವರು ಯಾರನ್ನೂ ಅಷ್ಟು ಬೇಗ ನಂಬಲ್ಲ. ನೀವು ಇವರ ನಂಬಿಕೆ ಗಳಿಸಬೇಕಾದ್ರೆ ಅಗ್ನಿ ಪರೀಕ್ಷೆ ಪಾಸ್ ಮಾಡಬೇಕು. ಇವರು ಯಾರನ್ನಾದರೂ ತುಂಬ ಪ್ರೀತಿಸಿದಾಗ ಸ್ವಲ್ಪ ಕಂಟ್ರೋಲಿಂಗ್ ಅಥವಾ ಪೊಸೆಸಿವ್ ಆಗ್ತಾರೆ. ನೀನು ನನಗಷ್ಟೇ ಸಿಗಬೇಕು ಅನ್ನೋ ಭಾವನೆ ಇವರಲ್ಲಿ ಕಾಡೋದು ಉಂಟು. ಇದು ಇವರ ಬಿಗ್ಗೆಸ್ಟ್ ಕ್ಯಾರೆಕ್ಟರ್. ನೀವು ಇವರಿಗೆ ಒಂದು ಸಣ್ಣ ದ್ರೋಹ ಮಾಡಿದ್ರು ಇವರು ಅದನ್ನು ಲೈಫ್ ಲಾಂಗ್ ಮರೆಯಲ್ಲ. ಇವರು ರಿವೆಂಜ್ ತಗೊಳ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮ್ಮನ್ನು ತಮ್ಮ ಲೈಫ್ನಿಂದ ಶಾಶ್ವತವಾಗಿ ಡಿಲೀಟ್ ಮಾಡಿಬಿಡ್ತಾರೆ. ಇವರ ಡಿಕ್ಷನರಿಯಲ್ಲಿ ಸೆಕೆಂಡ್ ಚಾನ್ಸ್ ಅನ್ನೋ ಪದನೇ ಇಲ್ಲ. ಹಾಗಾಗಿ ನಿಮ್ಮ ಲೈಫ್ನಲ್ಲಿ ವೃಶ್ಚಿಕ ರಾಶಿಯ ಪಾರ್ಟ್ನರ್ ಅಥವಾ ಫ್ರೆಂಡ್ ಇದ್ದರೆ ದಯವಿಟ್ಟು ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಿ. ಯಾಕಂದರೆ ಇವರ ತರಹ ಪ್ರೀತಿ ಮಾಡೋರು ಸಿಗೋದು ಅಪರೂಪ. ಇನ್ನು ಕೆಲಸದ ವಿಷಯಕ್ಕೆ ಬಂದರೆ ವೃಶ್ಚಿಕ ರಾಶಿಯವರು ಹುಟ್ಟು ಲೀಡರ್ಗಳು. ಇವರ ತಲೆ ತಗ್ಗಿಸಿ ಕೆಲಸ ಮಾಡೋ ರೇಸ್ ಕುದುರೆಗಳಿದ್ದಂತೆ. ಇವರಿಗೆ ಶಾರ್ಟ್ಕಟ್ ಇಷ್ಟ ಇರಲ್ಲ. ಇವರು ಒಂದು ಸಾರಿ ಒಂದು ಗುರಿ ಇಟ್ಟುಕೊಂಡರೆ ಅದನ್ನು ಮುಟ್ಟುವರೆಗೂ ನಿದ್ದೆ ಮಾಡಲ್ಲ. ಎಷ್ಟೇ ಕಷ್ಟ ಬರಲಿ, ಸೋಲು ಬರಲಿ, ಇವರು ಫಿನಿಕ್ಸ್ ಹಕ್ಕಿಯ ಥರ ಮತ್ತೆ ಎದ್ದು ಬರ್ತಾರೆ. ಬಿದ್ದು ಸೋತು ಸುಣ್ಣವಾಗಿದ್ದರೂ ಯಾರ ಸಹಾಯವೂ ಇಲ್ಲದೆ ತಾವೇ ಮೇಲೆದ್ದು ಬರೋ ಅದ್ಭುತ ಶಕ್ತಿ ಇವರಿಗಿದೆ. ಇವರಿಗೆ ರಹಸ್ಯಗಳನ್ನು ಭೇದಿಸೋದು ಅಂದರೆ ಇಷ್ಟ. ಹಾಗಾಗಿ ಇವರು ಅತ್ಯುತ್ತಮ ಡಿಟೆಕ್ಟಿವ್ಸ್, ಸೈಂಟಿಸ್ಟ್, ಸೈಕಾಲಜಿಸ್ಟ್ ಅಥವಾ ಡಾಕ್ಟರ್ಸ್ ಆಗಿರ್ತಾರೆ. ಯಾರ ಕೈಯಲ್ಲೂ ಆಗದ ಕಾಂಪ್ಲಿಕೇಟೆಡ್ ಕೆಲಸಗಳನ್ನು ಇವರು ಆರಾಮಾಗಿ ಮಾಡ್ತಾರೆ. ಇವರಿಗೆ ದುಡ್ಡಿನ ಮೌಲ್ಯ ಗೊತ್ತು, ಎಲ್ಲೆಂದರಲ್ಲಿ ಖರ್ಚು ಮಾಡಲ್ಲ. ಭವಿಷ್ಯಕ್ಕಾಗಿ ಹಣ ಉಳಿಸೋದ್ರಲ್ಲಿ ಇವರು ಎಕ್ಸ್ಪರ್ಟ್. ಇವರ ಹತ್ತಿರ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ಇವರ ಸ್ವಂತ ಮನೆಯವರಿಗೂ ಗೊತ್ತಿರಲ್ಲ, ಅಷ್ಟೊಂದು ಸೀಕ್ರೆಟಿವ್ ಇವರು. ಕಾರ್ಪೊರೇಟ್ ಜಗತ್ನಲ್ಲಿ ಇವರನ್ನು ಎದುರು ಹಾಕಿಕೊಳ್ಳೋಕೆ ಎಲ್ಲರೂ ಹೆದರ್ತಾರೆ. ಯಾಕಂದ್ರೆ ಇವರ ಮಾತು ಕಡಿಮೆ, ಆಕ್ಷನ್ ಜಾಸ್ತಿ ತೋರಿಸ್ತಾರೆ. ನೋಡಿ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ನಮ್ಮ ವೃಶ್ಚಿಕ ರಾಶಿಯವರಲ್ಲೂ ಕೆಲವು ನೆಗೆಟಿವ್ ಶೇಡ್ಸ್ ಇವೆ. ಅದನ್ನು ಓಪನ್ ಆಗಿ ಒಪ್ಕೋಬೇಕು. ಇವರಿಗೆ ಕೋಪ ಬೇಗ ಬರಲ್ಲ, ಆದರೆ ಬಂದರೆ ಮಾತ್ರ ಅದು ಸುನಾಮಿ ತರಹ ಇರುತ್ತೆ. ಇವರ ಆ ಕಟುವಾದ ಮಾತುಗಳು ಎದುರಿಗಿರೋರ ಹೃದಯ ಸೀಳುವಂತಿರುತ್ತೆ. ಯಾರಾದರೂ ಒಂದು ಸಣ್ಣ ಮಾತು ಹೇಳಿದ್ರು ಅದರ ಹಿಂದೆ ಏನೋ ಪ್ಲಾನ್ ಇದೆ ಅಂತ ಇವರು ದಿನವಿಡೀ ಯೋಚನೆ ಮಾಡ್ತಾರೆ. ಇವನು ಯಾಕೆ ನನಗೆ ಹೀಗೆ ಹೇಳಿದ, ಇದರ ಹಿಂದೆ ಏನು ಸ್ವಾರ್ಥ ಇರಬಹುದು ಅಂತ ಓವರ್ ಥಿಂಕ್ ಮಾಡಿ ತಾವು ಬೇಸರ ಮಾಡಿಕೊಂಡು ಬೇರೆಯವರನ್ನು ದೂರ ಮಾಡ್ತಾರೆ. ಇವರು ತಮ್ಮ ಭಾವನೆಗಳನ್ನು ಯಾರ ಹತ್ತಿರವೂ ಶೇರ್ ಮಾಡಲ್ಲ.
ಒಳಗೆ ಎಷ್ಟು ನೋವಿದ್ರೂ ಮುಖದ ಮೇಲೆ ಒಂದು ಸಣ್ಣ ನಗು ಇಟ್ಕೊಂಡು ಓಡಾಡ್ತಾರೆ. ಇದರಿಂದ ಇವರೇ ಮಾನಸಿಕವಾಗಿ ತುಂಬಾ ಸ್ಟ್ರೆಸ್ ಅನುಭವಿಸ್ತಾರೆ. ಎಲ್ಲರನ್ನು ಸಂಶಯದಿಂದ ನೋಡೋದನ್ನ ಬಿಟ್ಟು ಲೈಫ್ ಅನ್ನ ಸ್ವಲ್ಪ ಲೈಟ್ ಆಗಿ ತಗೊಳ್ಳೋಕೆ ಕಲಿಯಿರಿ. ಜಗತ್ತಿನಲ್ಲಿ ಎಲ್ಲರೂ ಕೆಟ್ಟವರಲ್ಲ, ನಿಮ್ಮನ್ನ ನಿಜವಾಗಿ ಪ್ರೀತಿಸೋರು ಇದ್ದಾರೆ. ಕೊನೆಯದಾಗಿ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರು ಅಪ್ಪಟ ಚಿನ್ನದ ತರ. ಹೊರಗಡೆ ಕಠಿಣವಾಗಿದ್ದರೂ ಒಳಗಡೆ ಅತ್ಯಂತ ಮೃದುವಾದ ಹೃದಯ ಇರುತ್ತೆ. ಇವರ ಜೀವನದಲ್ಲಿ ಏರಿಳಿತಗಳು ತುಂಬ ಜಾಸ್ತಿ, ಆದರೆ ಪ್ರತಿ ಸಾರಿ ಬಿದ್ದಾಗಲೂ ಇವರು ಮತ್ತಷ್ಟು ಬಲಿಷ್ಠವಾಗಿ ಹೊರಹೊಮ್ಮುತ್ತಾರೆ. ಇವರ ಲೈಫ್ ಜರ್ನಿನೇ ಒಂದು ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಲೈಫ್ನಲ್ಲಿ ಯಾರಾದರೂ ವೃಶ್ಚಿಕ ರಾಶಿಯವರು ಇದ್ದರೆ ಅವರನ್ನು ಕಳೆದುಕೊಳ್ಳಬೇಡಿ. ಅವರಿಗೆ ಸ್ವಲ್ಪ ಸಮಯ ಕೊಡಿ, ಅವರ ನಂಬಿಕೆಯನ್ನು ಗೆಲ್ಲಿ. ಆಮೇಲೆ ನೋಡಿ, ಅವರು ನಿಮ್ಮ ಲೈಫ್ ಲಾಂಗ್ ಬೆಸ್ಟ್ ಸಪೋರ್ಟ್ ಸಿಸ್ಟಮ್ ಆಗ್ತಾರೆ. ಹಾಗಾದರೆ ವೃಶ್ಚಿಕ ರಾಶಿಯವರೇ, ನಿಮ್ಮ ಸ್ವಭಾವಕ್ಕೂ ನಾವು ಹೇಳಿದ್ದಕ್ಕೂ ಎಷ್ಟು ಮ್ಯಾಚ್ ಆಯಿತು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ವೃಶ್ಚಿಕ ರಾಶಿಯ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ನಮಸ್ಕಾರ. ಜೈ ಶ್ರೀರಾಮ್, ಜೈ ಆಂಜನೇಯ.